ಈ ಅಘೋರಿಗಳಿಂದ ಸಮಾಜಕ್ಕೆ ಆಗುವಂಥ ಒಳಿತು ಯಾವ್ಯಾವ ರೀತಿಯಾದಂತಹ ಒಳಿತನ್ನು ನಾವು ನೋಡ್ಬೋದು, ಉನ್ನತಿಯನ್ನು ನಾವು ನೋಡ್ಬೋದು? ಅಲ್ಲ, ಎಲ್ಲರೂ ನನ್ನ ಪ್ರಕಾರ ಎಲ್ಲರೂ ಅಘೋರಿಗಳಾದರೆ ಒಳ್ಳೇದೇನೋ ಗೊತ್ತಿಲ್ಲ. ಅಂದರೆ ಅವ್ರ ಪಾಡಿಗೆ ಅವ್ರು ಇರುವಂಥವ್ರು ಯಾರಾದರೂ ಅವ್ರ ಅಘೋರಿಗಳು. ವಾಸ್ತವವಾಗಿ ಹಾಗಿದ್ರೂ ಸಹ ಸಮಾಜ ಸರಿ ಇರೋದಿಲ್ಲ. ಯಾಕೆಂದರೆ ಕಾಯಕವೇ ಕೈಲಾಸ. ಅಂದರೆ ಎಲ್ಲವನ್ನು ದುಡಿಬೇಕು, ಮಾಡಬೇಕು, ಎಲ್ಲರ ಜೊತೆ ಬದುಕಬೇಕು, ಇದೇ ಸಮಾಜಮುಖಿಯಾಗಿ ಇರುವಂಥದ್ದು. ಹಾಗಾಗಿ ನಾವೆಲ್ಲರೂ ಅಘೋರಿಗಳಾಗ್ತೀವಿ, ಅದೆಲ್ಲ ತಪ್ಪಾಗುತ್ತೆ. ಕೆಲವು ಜನ ಅದರಲ್ಲಿ ಸಮಾಜಮುಖಿಯಾಗಿ ಬದುಕದೇ ಇರುವಂಥವ್ರು, ಈ ಸಂಸಾರದ ಗೊಂದಲಗಳು ನಮಗೆ ಬೇಡ ಅನ್ನುವಂಥವ್ರು, ಕೆಲವು ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಈ ಅಘೋರದ ತತ್ವಕ್ಕೆ, ಅಘೋರದ ಜೀವನಕ್ಕೆ ಹೋಗ್ತಾರೆ ವಿನಃ ಕೆಲವು ಜನ ಎಲ್ಲ ಹೋಗೋದಿಲ್ಲ. ಕೆಲವು ಜನ ಸಂಸಾರ ಜಂಜಾಟಗಳೇ ಇಲ್ಲೂ ಸಹ ಇದ್ದು ಬದುಕಿ ಸಮಾಜದ ಅಂದರೆ ಸಂಸಾರದಿಂದ ಹೊರಮುಖನಾಗಿ ಬದುಕದೆ ಸಮಾಜದ ಸಂಪೂರ್ಣ ಅನುಭವವನ್ನು ಪಡಿತಾ ಕಷ್ಟ ಸುಖಗಳನ್ನು ಅನುಭವಿಸಿ ಜೀವನವನ್ನು ಸಾಧನೆ ಮಾಡ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಸಹ ಅಘೋರತ್ವವನ್ನು ಮೆಚ್ಚುತ್ತಾರೆ. ಆಮೇಲೆ ಅಂದರೆ ಅದು ಹೆಂಗಿರ್ಬಂದ್ರೆ ಸನ್ಯಾಸತ್ವಕ್ಕಿಂತ ಸಂಸಾರತ್ವ ತುಂಬ ಶ್ರೇಷ್ಠ ಅಂತಾರೆ ಯಾರು, ಶ್ರೀಕೃಷ್ಣ ಪರಮಾತ್ಮರು. ಹಾಗಾಗಿ ಅಘೋರಿಗಳಾಗಿ ಬದುಕಬೇಕು ಅಂದರೆ ನೀವು ಅಲ್ಲೇ ಹೋಗಬೇಕು, ಇಲ್ಲೇ ಹೋಗಿ, ಆ ಥರದ್ದೇ ಸಮಾಜಮುಖಿಯಾಗಿಯೂ ಸಹ ಅಘೋರತ್ವದ ಪರಿಪಾಲನೆಯನ್ನು ನಾವು ಮಾಡ್ಬೋದು. ಒಟ್ಟಾರೆಯಾಗಿ ಗುರುಗಳೇ, ಆ ಸಮಾಜ ಎಲ್ಲೋ ಒಂದು ಕಡೆ ಅಘೋರಿಗಳನ್ನ ಸಾಕಷ್ಟು ಘೋರವಾಗಿ ನೋಡುವಂಥದ್ದು ಅಥವಾ ಭಯ ಪಡುವಂಥದ್ದು, ಎಲ್ಲೋ ಒಂದು ಕಡೆ ಅವರಿಂದ ಅಭದ್ರತೆ ಕಾಡುವಂಥದ್ದನ್ನು ನಾವು ನೋಡಿದ್ವಿ. ಅಘೋರಿಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾಯಿತು. ಈ ಸಮಾಜ ಅಘೋರಿಗಳನ್ನು ಇನ್ನು ಮುಂದೆ ಎಲ್ಲೋ ಒಂದು ಕಡೆ ನಡೆಸ್ಕೋಬೇಕು ಅಂತ ಹೇಳಿದರೆ ಯಾವ ರೀತಿ ಅಘೋರಿಗಳನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ ಅಂತ ಹೇಳ್ತೀರಿ ಸಮಾಜಕ್ಕೆ? ಇಲ್ಲ, ಅವ್ರ ಪಾಡಿಯವ್ರನ್ನ ಬಿಟ್ಬಿಡಿ ಅಷ್ಟೇ. ಅವ್ರು ಯಾವುದು ನಿಮಗೆ ತೊಂದರೆ ಕೊಡೋದಿಲ್ಲ. ಅಘೋರಿಗಳು ವಾಸ್ತವವಾಗಿ ಘೋರವಾಗಿ ಬದುಕೋದೇ ಇಲ್ಲ. ಅವರು ವೇಷಭೂಷಣ ಹಚ್ಕೊಂಡ ತಕ್ಷಣ ನಮಗೆ ನೋಡಿ, ಘೋರವೇ ಬೇರೆ, ಅಘೋರವೇ ಬೇರೆ. ಆ ಘೋರತ್ವ ಅಲ್ಲಿ ಸ್ಪ್ಲಿಟ್ ಆಗುತ್ತೆ ನಿಮಗೆ. ಘೋರತ್ವ ಇದರ ಸ್ವಲ್ಪ ಅರ್ಥಗಳನ್ನು ನಾವು ಕಂಡುಕೊಳ್ಬೇಕಾಗುತ್ತೆ. ಘೋರವಾಗಿ ಯಾರು ಇಲ್ಲ ಅವನ್ನ ಅಘೋರಿ ಅಥವಾ ಅಘೋರ ಅಂತ ಕರೀತಾರೆ. ಅಘೋರತ್ವವೇ ತುಂಬ ಶ್ರೇಷ್ಠ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಬದುಕಕ್ಕೆ ಬಿಟ್ಬಿಡ್ಬೇಕು. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಿ ಅವ್ರ ಹೆಸರುಗಳನ್ನ ಹೇಳ್ಕೊಂಡು ನಾವು ಇನ್ಯಾವುದೋ ರಾಜಕಾರಣಿಗಳ ಅಥವಾ ಇನ್ಯಾರನೋ ಹೆಸರುಗಳು ಬಳಸ್ಕೊಳ್ಳೋದು ಅಥವಾ ಇನ್ಯಾರ್ದೋ ಹೆಸರುಗಳನ್ನ ತೊಗೊಂಡೋದು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಅವರಿಂದ ಹಾಗಾಗುತ್ತೆ, ಆ ವಿದ್ಯೆ ಕಲ್ತ್ಬಿಟ್ಟಿದ್ದೀನಿ, ಈ ವಿದ್ಯೆ ಕಲ್ತ್ಬಿಟ್ಟಿದ್ದೀನಿ, ಅಘೋರ ಶಕ್ತಿಗಳಂದರೆ ಹಾಗೆ ಹೀಗೆ, ಈ ಥರದ್ದೆಲ್ಲ ತುಂಬ ಮೋಸ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ನೀವು ಸರಳವಾಗಿ ಬದುಕ್ಬಿಡಿ ಸಾಕು. ಸರಳವಾಗಿ ಸಹಜತೆಯಿಂದ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿ. ನೀವು ಅವ್ರಿಗಿಂತ ಇನ್ನೂ ಒಂದು ಸಾಸಿವೆ ಕಾಳಿನಷ್ಟು ಹೆಚ್ಚಿನ ಶಕ್ತಿನ ಸಂಪಾದನೆ ಮಾಡಿ ಒಳ್ಳೆಯ ಅಘೋರಿಗಳಾಗ್ತೀರ. ಹಾಗಾಗಿ ಅವರೇ ಅಘೋರಿಗಳೇ ಶ್ರೇಷ್ಠ ಹಂಗೆಲ್ಲ, ನಾವೂ ಶ್ರೇಷ್ಠ. ತನ್ನನ್ನು ತಾನು ಯಾರು ಶ್ರೇಷ್ಠ ಅಂತ ಅನ್ಕೊತಾನೋ ಅವನೇ ನಿಜವಾದಂಥ ಅಘೋರಿ.